ಕೋಲಾರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸ್ಥಾನದಿಂದ ತಮ್ಮನ್ನ ಅಮಾನತು ಮಾಡಿರುವಂತೆ ಕೆಲವು ದಿನಗಳ ಹಿಂದೆ ನಕಲಿ ಲೆಟರ್ಹೆಡ್ ಅನ್ನ ಬಳಸಿ ಜಾಲತಾಣಗಳಲ್ಲಿ ಹಾಗೂ ಕೆಲವು ಪತ್ರಿಕೆಗಳಲ್ಲಿ ಹಾಗೆಯೇ ಟಿವಿಗಳಲ್ಲಿ ಬಂದಿರುವ ಸುದ್ದಿ ಸತ್ಯಕ್ಕೆ ದೂರವಾಗಿತ್ತು. ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಮ್ಮದ್ ನಲ್ಪಾಡ್ ರವರೇ ನಮ್ಮನ್ನ ಅಮಾನತು ಮಾಡಿಲ್ಲವೆಂದು ಸ್ಪಷ್ಟಪಡಿಸಿ ಆದೇಶ ಪತ್ರ ನೀಡಿದ್ದಾರೆಂದು ಕೋಲಾರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಫ್ರಾನ್ಸಿಸ್ ಬೆನಿಟೋ ಸ್ಪಷ್ಟೀಕರಣ ನೀಡಿದರು. ಮಾಧ್ಯಮದವರಿಗೆ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ನೀಡಿರುವ ಪತ್ರವನ್ನು ಅವರು ತೋರಿಸಿ ಮಾತನಾಡುತ್ತಾ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಾ ಪಕ್ಷದ ಸಂಘಟನೆಯನ್ನ ಮಾಡುತ್ತಿರುವುದನ್ನ ಹಾಗೂ ತಮ್ಮ ಏಳಿಗೆಯನ್ನ ಸಹಿಸದವರು ತಮ್ಮ ಹೆಸರಿಗೆ ಮಸಿ ಬಳಿಯಲು ಕಿಡಿಗೇಡಿಗಳು ನಕಲಿ ಲೆಟರ್ಹೆಡ್ ಅನ್ನ ಬಳಸಿ ತಮ್ಮನ್ನ ಅಮಾನತು ಮಾಡಿದ್ದಾರೆ ಅಂತ ಅಪಪ್ರಚಾರ ಮಾಡಿದ್ದು, ಇವರ ವಿರುದ್ಧ ತನಿಖೆ ನಡೆಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದೆ ಅಂತ ತಿಳಿಸಿದರು. ಇನ್ನು ಇಂತಹ ನಕಲಿ ಪತ್ರಗಳ ಮೂಲಕ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಸಲು ಕೆಲವರು ಪ್ರಯತ್ನ ಮಾಡುತ್ತಿದ್ದು, ಇಂತಹ ಸುಳ್ಳು ಸುದ್ದಿಗಳನ್ನು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ನಂಬಬಾರದು. ಹಾಗೆಯೇ ಪಕ್ಷ ಸಂಘಟನೆಯಲ್ಲಿ ನಮ್ಮ ಕೈಜೋಡಿಸುವಂತೆ ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷ ಲಕ್ಕೂರು ರಾಜೇಶ್, ಕೋಲಾರ ತಾಲೂಕು ಅಧ್ಯಕ್ಷ ಜುನೇದ್, ಉಪಾಧ್ಯಕ್ಷ ಲತೀಫ್, ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ಮಾರಿಮುತ್ತು, ಪದಾಧಿಕಾರಿಗಳಾದಂಥ ಲಕ್ಕೂರು ರಾಜೇಶ್, ವಸೀಂ, ರುಹೇತ್, ಇಮ್ರಾನ್, ನಾಜಿಮ್ ಮುಂತಾದವರು ಉಪಸ್ಥಿತರಿದ್ದರು. ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದ್ದಾರೆ, ಅದೇನು ಮಾಹಿತಿ ಸುಳ್ಳು ಮಾಹಿತಿ ಹರಡಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಅದನ್ನು ನಮ್ಮ ರಾಜ್ಯ ಅಧ್ಯಕ್ಷರಾದ ಹ್ಯಾರಿಸ್ ನಲ್ಪಾಡ್ ಅವರು ಇನ್ವ್ಯಾಲಿಡ್ ಮಾಹಿತಿಯನ್ನು ನೀಡಿದ್ದಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬಂದಿದೆ. ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿ ಡೋರ್ಗೆ ಹೋಗಿ ಪ್ರತಿ ವಾರ್ಡಲ್ಲಿ ನಾವು ಯೂತ್ ಕಾಂಗ್ರೆಸ್ ವಿಂಗ್ ಏನಿದೆ ಅದು ಹೋಗಿ ನಾವು ಕೆಲಸ ಮಾಡಿದ್ದೀವಿ. ನಮ್ಮ ಜಿಲ್ಲಾ ಅಧ್ಯಕ್ಷರ ಆದೇಶದೊಂದಿಗೆ ಎಲ್ಲ ತಾಲೂಕುಗಳಲ್ಲೂ ಕೆಲಸ ಯೂತ್ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ, ಕೆಲಸ ಮಾಡಿದ್ದೀವಿ. ಇನ್ನು ಮುಂದೆ ಒಂದು ಎಕ್ಸಿಕ್ಯೂಟಿವ್ ಮೀಟಿಂಗ್ ಇದೆ ನಮ್ಮ ಡಿಸ್ಟಿಕ್ ಲೆವೆಲಲ್ಲಿ. ನಮ್ಮ ಡಿಸ್ಟಿಕ್ ಕಮಿಟಿ ಸ್ಟ್ರಾಂಗ್ ಆಗಿದೆ. ಅವರ ಸಹಾಯದೊಂದಿಗೆ ನಾವು ಮುಂದಿನ ಲೋಕಸಭೆ ಚುನಾವಣೆಯಲ್ಲೂ ಕೆಲಸ ಮಾಡಿದ್ದೀವಿ. ಒಗ್ಗಟ್ಟಾಗಿ ಕೆಲಸ ಮಾಡಿ ನಾವು ಲೋಕಸಭೆ ಚುನಾವಣೆ ಗೆಲ್ತೀವಿ. ಸೋಷಿಯಲ್ ಮೀಡಿಯಾ ಜಾಲತಾಣದಲ್ಲಿ ಬಂದಿದೆ. ಅದಕ್ಕೆ ಸ್ಪಷ್ಟನೆ 17th ನಮ್ಮ ರಾಜ್ಯಾಧ್ಯಕ್ಷ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಅವರು ಅದು ಏನು ಬಂದಿದೆಯೋ ಆ ಲೆಟರ್ ಏನು ಬಂದಿದೆಯೋ ಅದು ದಟ್ ಈಸ್ ಇನ್ವ್ಯಾಲಿಡ್ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಕೋಲಾರ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕಿದ್ದೀವಿ. ನಮ್ಮ ಪ್ರೆಸ್ನಲ್ಲಿ ಕೆಲವೊಂದಿಗೆ ನಾವು ತಿಳಿಸಿದ್ದೀವಿ. ಕೆಲವೊಂದು ಪ್ರೆಸ್ಸಲ್ಲಿ ಕೂಡ ಅದು ಬಂದಿದೆ. 17th ಕೂಡ ಅದು ಅಮಾನತು ಸುಳ್ಳು ಅಂತ ಬಂದಿದೆ. ಕೆಲವೊಂದು ಪ್ರೆಸ್ಸು ಮತ್ತು 18th ಮತ್ತು ಮೀಡಿಯಾದಲ್ಲಿ ಕೂಡ 18th ಸಂಡೇ ಬಂದಿದೆ. ಸೊ ನಾವು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀವಿ 17th ಅದು ಲೆಟರ್ ಏನು ಕೊಟ್ಟಿದ್ದಾರೆ ಅದು ಇನ್ವ್ಯಾಲಿಡ್ ಅಂತ. ಸೊ ಇದು ಪ್ಲಸ್ ಹೇಳಿ ಇನ್ನೊಂದು ಸುದ್ದಿ, ಇಲ್ಲಿ ಕೋಲಾರನಲ್ಲಿ ಕಾಂಗ್ರೆಸ್ ಅವರೇ ಕೆಲವರು ಹೆಸರು ಕನ್ನಡಿಸಿದ್ದಾರೆ. ಏನು ಕ್ಲಾಸಸ್ ಏನು ಹೋರಾಟ ಮಾಡಲ್ಲ, ಕೆಲಸ ಮಾಡಲ್ಲ ಇದರಲ್ಲಿ ಅಂತ ಈ ಥರ ಸಂಘಟನೆಗಳು ಕಾಂಗ್ರೆಸ್ ಪಾರ್ಟಿ ಎಷ್ಟಿದೆ, ಬೇರೆ ಪಕ್ಷ ಎಷ್ಟಿದೆ, ಬೇರೆ ಪಕ್ಷಕ್ಕಿಂತ ಬೇರೆ ಯೂತ್ ಆರ್ಗನೈಸೇಷನ್ಗಿಂತ ನಮ್ಮ ಆರ್ಗನೈಸೇಷನ್ ಎಷ್ಟು ಕೆಲಸ ಮಾಡಿದೆ ಅದನ್ನು ನೀವು ನೋಡಬೇಕಾಗ್ತದೆ. ಅದನ್ನು ನೋಡಿಬಿಟ್ಟು ನೀವು ಕೇಳಿಸಿ. ಸರ್, ಮೊನ್ನೆ ಕಾಂಗ್ರೆಸ್